ಇಡ್ಲಿ ನೋಡಿ ಎಷ್ಟು ಮೃದುವಾಗಿದೆ ಅಂತ, ತುಂಬಾನೇ ಸಾಫ್ಟ್ ಆಗಿ ಸ್ಪಂಜಿ ಆಗಿ ಈ ತರ ರಾಗಿ ಇಡ್ಲಿನ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಹೇಳ್ಕೊಡ್ತಿರುವ ಟಿಪ್ಸ್ ಅನ್ನ ಉಪಯೋಗಿಸಿ ಲಾಸ್ಟ್ ವರೆಗೂ ಈ ವಿಡಿಯೋನ ನೋಡಿ. ಅವಾಗ್ಲೇನೆ ಇದನ್ನ ರಾಗಿ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಕೆಲವರಿಗೆ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿಂದು ತಿಂದು ಬೇಜಾರಾಗಿದ್ರೆ ಅಂತವ್ರಿಗೆ ಈ ತರ ರಾಗಿ ಇಡ್ಲಿನ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಬನ್ನಿ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಅಳತೆಯಲ್ಲಿ 3/4 ಲೋಟ ಆಗುವಷ್ಟು ನಾನು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಉದ್ದಿನ ಬೇಳೆ ಉದ್ದಿನ ಕಾಳು ಯಾವ್ದು ಬೇಕಾದ್ರೂ ಹಾಕೋಬಹುದು. ಅದೇ ಲೋಟ ಅಳತೆಯಲ್ಲಿ ನಾನು 1 ಲೋಟ ಆಗುವಷ್ಟು ರಾಗಿನ ಹಾಕೊಳ್ತಾ ಇದ್ದೀನಿ. ಇದು ಕ್ಲೀನ್ ಮಾಡಿ ಸೋದಿಸಿ ತೊಳೆದು ಹಾರಾಕಿರುವಂತಹ ರಾಗಿ ಕ್ಲೀನ್ ಆಗಿರುತ್ತೆ. ಮತ್ತೆ ಇವಾಗ ನೀರನ್ನ ಹಾಕೊಂಡು ಮತ್ತೆ ಇದನ್ನ ಏನಿಲ್ಲ ಅಂದ್ರೂ 3 ರಿಂದ 5 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಅಂದ್ರೆ ಮತ್ತೆ ಕಡ್ಡಿ ಕಸ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಈ ತರ ಕ್ಲೀನ್ ಆಗಿ ತೊಳ್ಕೊಂಡು ಆ ನೀರ್ನೆಲ್ಲ ಬಸ್ಕೊಂಡು ಈ ತರ ತಗೊಂಡಿದ್ದೀನಿ. ಮತ್ತೆ ಇವಾಗ 1 ಲೀಟರ್ ಆಗೋಷ್ಟು ನೀರನ್ನ ಹಾಕಿ ಇದನ್ನ ಏನಿಲ್ಲ ಅಂದ್ರೂ 4 ರಿಂದ 5 ಅವರು ನೆನೆಸ್ಕೋಬೇಕಾಗುತ್ತೆ. ನಾವು ಯಾವ ಅಳತೆಯಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವೋ ಅದೇ ಅಳತೆಯಲ್ಲಿ ನಾವು ರಾಗಿ ಮತ್ತೆ ಉದ್ದಿನ ಬೇಳೆನೆ ಹಾಕೊಂಡ್ರೆ ಪರ್ಫೆಕ್ಟ್ ಆಗಿ ಇಡ್ಲಿ ಕೂಡ ಬರುತ್ತೆ. 1 ಕಪ್ ರಾಗಿ ಹಾಕಂದ್ರೆ 3/4 ಕಪ್ ಆಗುವಷ್ಟು ನಾವು ಉದ್ದಿನ ಬೇಳೆ ಹಾಕಬೇಕು. ನೋಡಿ ಇವಾಗ 4 ಅವರ್ ಆಗಿದೆ, ಕ್ಲೀನ್ ಆಗಿ ಕೂಡ ನೆಂದಿದೆ. ಇವಾಗ ಒಂದು ಮಿಕ್ಸಿ ಜಾರಿಗೆ ನಾನು 2 ಭಾಗವಾಗಿ ಇದು ರಾಗಿ ಮತ್ತೆ ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ. ಹಾಗೇನೆ ರುಬ್ಬಕ್ಕೂ ಮುಂಚೆನೆ ಒಂದು 1/2 ಅವರ್ ಅಂತ ಹೇಳ್ಬಿಟ್ಟು ನಾನು ಅಳತೆಯಲ್ಲಿ ತಗೊಂಡಿದ್ದೀನಲ್ಲ ರಾಗಿ ಮತ್ತೆ ಉದ್ದಿನ ಬೇಳೆನ, ಅದೇ ಕಪ್ ಅಳತೆಯಲ್ಲಿ ಅರ್ಧ ಲೋಟ ಆಗುವಷ್ಟು ಅವಲಕ್ಕಿನ ನೆನೆಸಿ ಇಟ್ಕೊಂಡಿದ್ದೆ, ಅದು ಕೂಡ ಇವಾಗ ಆಗಿದೆ. ಇವಾಗ ಅವಲಕ್ಕಿನೂ ಕೂಡ ಸ್ವಲ್ಪ ಹಾಕೊಂಡು ಸ್ವಲ್ಪನೇ ನೀರ್ ಹಾಕೋಬೇಕು, ಯಾಕಂದ್ರೆ ರಾಗಿ ಬೇಗನು ನುಣ್ಣಗಾಗಲ್ಲ. ಈ ರಾಗಿ ರುಬ್ಬಕ್ಕೆ ಏನಿಲ್ಲ ಅಂದ್ರೂ ಸುಮಾರು ಟೈಮ್ ತಗೊಳುತ್ತೆ, ಆದ್ರೂ ಪರವಾಗಿಲ್ಲ ಇದನ್ನ ನುಣ್ಣಗೆ ರುಬ್ಕೋಬೇಕು. ಅವಾಗನೇ ರಾಗಿ ಇಡ್ಲಿ ಸಾಫ್ಟ್ ಆಗಿ ಕೂಡ ಬರುತ್ತೆ. ನೋಡಿ ಇವಾಗ ಇಷ್ಟು ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಬೌಲ್ಗೆ ಇದನ್ನೆಲ್ಲ ಹಿಟ್ಟೆಲ್ಲ ಹಾಕೊಳ್ಳೋಣ. ಉಳಿದಂತಹ ಮತ್ತೆ ರಾಗಿ ಮತ್ತೆ ಉದ್ದಿನ ಬೇಳೆನ ಇನ್ನೊಂದ್ಸಲಿ ರುಬ್ಕೊಂಡು ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಕೆಲವರು ಅವಲಕ್ಕಿ ಬದಲು ಅಕ್ಕಿನೂ ಕೂಡ ಉಪಯೋಗಿಸ್ತಾರೆ. ಅಕ್ಕಿ ಹಾಕಿದ್ರೆ ಅಷ್ಟೇನು ಹೆಲ್ದಿಯಾಗಿ ಕೂಡ ಇರಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಅವಲಕ್ಕಿನ ಹಾಕಿ ಉಪಯೋಗಿಸಿದ್ದೀನಿ. ಈ ತರ ಕೈಯಲ್ಲಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು, ಅವಾಗ್ಲೇನೆ ಇಡ್ಲಿ ಸ್ಮೂತ್ ಆಗಿ ಬರುತ್ತೆ. ಹಾಗೇನೆ ಇವಾಗ್ಲೇನೆ ಉಪ್ಪು ಹಾಕೊಂಡು ಇನ್ನೊಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ತಟ್ಟೆ ಅಥವಾ ಪ್ಲೇಟ್ ಅನ್ನ ಮುಚ್ಚಿ ಮತ್ತೆ ಇದನ್ನ ಓವರ್ ನೈಟ್ ಬಿಟ್ಬಿಡದ. ನೋಡಿ ಇವಾಗ ಬೆಳಿಗ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಉಬ್ಬಿ ಬಂದಿದೆ ಅಂತ, ಎಷ್ಟು ಸಾಫ್ಟ್ ಆಗಿ ಹಿಟ್ಟು. ನೋಡಿ ಈ ತರ ನಾವು ಮೊಸರನ್ನ ಯಾವ ತರ ಗಟ್ಟಿ ಮೊಸರು ಯಾವ ತರ ಇರುತ್ತೋ ಆ ಹದದಲ್ಲಿ ಈ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ನೋಡಿ ಮತ್ತೆ ಒಂದು ಸೌಟಿನ ಸಹಾಯದಿಂದ ಚೆನ್ನಾಗಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ಎಣ್ಣೆನ ಹಾಕೊಂಡು ಈ ತರ ಎಣ್ಣೆಯಿಂದ ಎಲ್ಲ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಆ ಇಡ್ಲಿ ಚೆನ್ನಾಗಿ ಬೇಯ್ಬೇಕಂದ್ರೆ ಅಲ್ಲೆಲ್ಲ ಅಂಟ್ಕೊಳ್ಳಲ್ಲ, ಸ್ಮೂತಿಯಾಗಿ ಸ್ಪಂಜಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಗ್ರೀಸ್ ಮಾಡ್ಕೊಂಡಿದ ನಂತರ ಚೆನ್ನಾಗಿ ಬೀಟ್ ಮಾಡ್ಕೊಂಡು ಸೌಟಿನ ಸಹಾಯದಿಂದ ಈ ತರ ಎಲ್ಲದಕ್ಕೂ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಾ ತಟ್ಟೆ ಇಡ್ಲಿಗೂ ಈ ತರ ಫಿಲ್ ಮಾಡ್ಕೊಂಡಿದ ನಂತರ ಇನ್ನೊಂದ್ ಕಡೆ ಸ್ಟವ್ ಆನ್ ಮಾಡಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕಿ ಬಿಸಿ ಮಾಡಕ್ಕೆ ಫಸ್ಟ್ ಇಟ್ಕೊಂಡಿದ್ದೆ. ನೋಡಿ ಇವಾಗ ಬಿಸಿ ಕೂಡ ಆಗಿದೆ. ಇವಾಗ ಒಂದೊಂದೇ ಪ್ಲೇಟ್ ಅನ್ನ ಎತ್ತಿ ಕ್ಲೀನ್ ಆಗಿ ಇಟ್ಕೊಳ್ತಾ ಇದ್ದೀನಿ. ಈ ತರ ಇಟ್ಕೊಂಡಿದ ನಂತರ ಮುಚ್ಚಳನ ಮುಚ್ಚಿ ಇದನ್ನ ಏನಿಲ್ಲ ಅಂದ್ರೂ 10 ರಿಂದ 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಅವಾಗ್ಲೇನೆ ಇಡ್ಲಿ ಒಳಗಡೆ ಮತ್ತೆ ಹೊರಗಡೆ ಎಲ್ಲ ಕ್ಲೀನ್ ಆಗಿ ಚೆನ್ನಾಗಿ ಸ್ಪಂಜ್ ರೀತಿ ಬೆಂದಿರುತ್ತೆ. ನೋಡಿ ಇವಾಗ ಸ್ಟವ್ ಅನ್ನ ಆಫ್ ಮಾಡ್ಕೊಂಡು ಬೆಂದಿದ್ಯಾ ಅಂತ ಒಂದ್ಸಲಿ ನೋಡ್ಕೊಳ್ಳೋಣ. ಕೈಗೆ ಸ್ವಲ್ಪ ನೀರನ್ನ ಹತ್ಕೊಂಡು ಈ ತರ ಮುಟ್ಟಿ ನೋಡಿದ್ರೆ ಕೈಗೆಲ್ಲ ಅದು ಅಂಟ್ಕೊಳ್ಳಲ್ಲ, ಅವಾಗ್ಲೇ ಇದು ಪರ್ಫೆಕ್ಟ್ ಆಗಿ ಇಡ್ಲಿ ಬೆಂದಿದೆ ಅಂತ ನೋಡ್ತಾ ಇರ್ಬೋದು. ಒಂದ್ ಕೈಗೆ ಒಂಚೂರುನು ಆ ಇಡ್ಲಿ ಮೆತ್ಕೊಳ್ತಾನು ಇಲ್ಲ. ನೋಡಿ ಇವಾಗ ಒಂದು ಸ್ಪೂನಿನ ಸಹಾಯದಿಂದ ಇದನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪನೂ ಕೂಡ ಪ್ಲೇಟ್ಗೆ ಆ ಇಡ್ಲಿ ಕೂಡ ಮೆತ್ಕೊಂಡಿಲ್ಲ, ಅಷ್ಟೇ ಕ್ಲೀನ್ ಆಗಿ ಅಷ್ಟೇ ಪರ್ಫೆಕ್ಟ್ ಆಗಿ ಸ್ಪಂಜ್ ರೀತಿಯಾಗಿ ಈ ಇಡ್ಲಿ ಬಂದಿದೆ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಈ ಇಡ್ಲಿ ಬಂದಿದೆ ಅಂತ. ಈ ತರ ಇಡ್ಲಿ ಮಾಡ್ಕೊಟ್ರೆ ವೆಯ್ಟ್ ಲಾಸ್ ಮಾಡುವವರಿಗೆ ಹಾಗೆ BP ಶುಗರ್ ಇರೋರಿಗೆ ತುಂಬಾನೇ ಒಳ್ಳೇದು. ಯಾವಾಗ್ಲೂ ಒಂದೇ ತರ ರಾಗಿ ಮುದ್ದೆ ರಾಗಿ ರೊಟ್ಟಿ ತಿನ್ನೋ ಬದಲು ಈ ರೀತಿ ಡಿಫ್ರೆಂಟ್ ಆಗಿ ರಾಗಿನ ಉಪಯೋಗಿಸ್ಕೊಂಡು ಈ ತರ ಸ್ಮೂತಿಯಾಗಿ ಸ್ಪಂಜಿಯಾಗಿರುವ ಇಡ್ಲಿನ ಮಾಡ್ಕೊಡಿ. ತುಂಬಾನೇ ಇಷ್ಟಪಟ್ಟು ಮಂದಿ ಎಲ್ಲ ತಿಂದು ಖಾಲಿ ಮಾಡ್ತಾರೆ. ಇದರ ಕಾಂಬಿನೇಷನ್ ಆಗಿ ಗಟ್ಟಿ ಚಟ್ನಿ ಅಥವಾ ನೀರ್ ಚಟ್ನಿ ಇಲ್ಲಾಂದ್ರೆ ಟೊಮೊಟೊ ಚಟ್ನಿ ತುಂಬಾನೇ ಟೇಸ್ಟ್ ಅಂತೂ ಸಖತ್ತಾಗಿ ಕೂಡ ಇರುತ್ತೆ. ನಾನಿಲ್ಲಿ ಕೊಬ್ಬರಿ ಚಟ್ನಿ ಜೊತೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಂತೂ ಕಾಂಬಿನೇಷನ್ ಸಖತ್ತಾಗಿ ಕೂಡ ಇರುತ್ತೆ, ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಈ ತರ ಮಕ್ಕಳಿಗೆ ಈ ತರ ದಿಢೀರಾಗಿ ಈ ತರ ಇಡ್ಲಿನ ಹೆಲ್ತಿಯಾಗಿ ಮಾಡ್ಕೊಡಿ, ತುಂಬಾನೇ ಇಷ್ಟಪಟ್ಟು ತಿಂದು ಖಾಲಿ ಮಾಡ್ತಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.